ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮಧುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರ್ತಕ್ಕಂಥ ಅಡುಗೆ ಬಂದು ತುಂಬ ಹಳೆಯದಾದಂಥ ಅಡುಗೆ. ಇದು ತಟ್ಟೆ ಅವರೆಕಾಯಿ ಬಸ್ಸಾರು ಅಂತ. ಇದು ಈಗಿನವ್ರಿಗೆ ಹೀಗೂ ಮಾಡ್ಬೋದು ಅಂತ ಮರ್ತೇ ಹೋಗಿರುತ್ತೆ ನಾವು ಫ್ರೆಂಡ್ಸ್. ಯಾಕಂದರೆ ನನಗೆ ಇದು ಮರ್ತೇ ಹೋಗಿತ್ತು. ನಮ್ಮಮ್ಮ ಹೇಳಿದ್ಮೇಲೆ ಇದು ನೆನಪಾಯಿತು ಹೀಗೂ ಮಾಡ್ಬೋದಾ ಅಂತ. ಅವರೆಕಾಯಿ ಸೀಸನ್ ಬಂದಾಗ ಎಲೆಕಾಯಿ ಮತ್ತು ಎಲೆಕಾಳು ಉಪಯೋಗಿಸಿ ಈ ರೀತಿಯಾದಂಥ ಸಾರು ಮಾಡ್ಬೋದು. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹಾಲಿನ ಕೆನೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತಾರೋ ಆ ಥರ ಈ ಸಾಂಬಾರ್ಗಿಂತ ಈ ಕಾಳಿನ ರುಚಿನೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅದ್ರ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಈ ಥರ ತಟ್ಟೆ ಅವರೆಕಾಯಿ ಎಲ್ಲ ಮುರ್ಕೊಬೇಕು, ಮತ್ತು ಅದರಲ್ಲಿರೋ ಕಾಳು ಮತ್ತು ಎಳೆಕಾಳನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ಕೋಬೇಕು. ಇದರಲ್ಲಿ ಏನಾದರೂ ಬಲ್ತಿರೋ ಕಾಳಿದ್ರೆ ನೀವು ಅದನ್ನು ಇದ್ಕಿದ ಬೇಳೆ ಸಾರಿಗೆ ತೆಗೆದಿಟ್ಕೋಬೋದು. ಮತ್ತು ಈ ಥರ ನೀಟಾಗಿ 2 ಸರಿ ತೊಳೆದಿಟ್ಕೊಬೇಕು. ಮತ್ತು ಇದಕ್ಕೆ ನಮಗೆ ಬಸ್ಸಾರು ಎಷ್ಟಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪು ಹಾಕಿದ್ಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 2 ಕೂಗು ಬೇಯಿಸ್ಕೊಬೇಕು ಫ್ರೆಂಡ್ಸ್. ನೋಡಿ ಕುಕ್ಕರ್ ಬಿಟ್ಟಿದೆ, ಇದು ಮಿಶ್ರಣ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದರಲ್ಲಿರೋ ಒಂಚೂರು ಕಾಳು ನಾವು ರುಬ್ಬಕ್ಕೂ ಹಾಕ್ಕೋಬೇಕು. ಸೊ ರುಬ್ಬಕ್ಕೆ ಹಾಕೊಂಡ್ಮೇಲೆ ಇದು ನೀರನ್ನ ಮತ್ತು ಇದು ಕಾಳನ್ನ 2 ಸಪ್ರೇಟ್ ಮಾಡ್ಕೋಬೇಕು. ಈಗ ರುಬ್ಬೋದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಜೀರಿಗೆ, ಒಂದು 5-6 ಮೆಣಸುಕಾಳು, 1 ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, 4-5 ಬೆಳ್ಳುಳ್ಳಿ, 3 ಒಣಮೆಣಸಿನ್ಕಾಯಿ, 2 ಹೆಸರು ಕರಿಬೇವು ಸೊಪ್ಪು. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಇದಾದಮೇಲೆ ಫ್ಲೇಮ್ ಆಫ್ ಮಾಡಿ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈಗ ಈ ಮಿಶ್ರಣಕ್ಕೆ ನಾನು 1 ಕಪ್ ಆಗೋಷ್ಟು ಕಾಯಿ ತುರಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಸಾಂಬಾರಿನ ಪುಡಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಇದ್ರ ಜೊತೆಗೆ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಅವರೆಕಾಳು ಕೂಡ ಒಂಚೂರು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರಬೇಕು. ಈ ರೀತಿಯಾಗಿ ನಾವು ಕಾಳು ಸಪ್ರೇಟು ಮತ್ತು ಬೆಂದಿರ್ತಕ್ಕಂಥ ಕಟ್ ಸಪ್ರೇಟ್ ಮಾಡ್ಕೊಬೇಕು. ಈ ಕಟ್ಗೆ ರುಬ್ಕೊಂಡಿರ್ತಕ್ಕಂಥ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಹುಣಸೆ ರಸ ಹಾಕ್ತಿದ್ದೀನಿ. ಹುಣಸೆ ಹುಳಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ರುಚಿಗೆ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು. ನಾವು ಫಸ್ಟೇ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಿರೋದ್ರಿಂದ ಈಗ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈ ಥರ ಸಾಂಬಾರು ಕುದಿ ಬರಬೇಕು. ಈ ಥರ ಬಂದಮೇಲೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಿದೆ. ಈಗ ಎಣ್ಣೆಗೆ 1 ಸ್ಪೂನಷ್ಟು ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ 1-2 ಎಸ್ಲಾಗೋಷ್ಟು ಕರಿಬೇವು. ಈಗ ನೀವು ನೋಡಿಕೊಂಡು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಆಮೇಲೆ 1 ಚಿಟಿಕೆ ಇಂಗು. ಒಗ್ಗರಣೆ ಆಗಿದೆ. ಇವಾಗ ಇದನ್ನು ಸಾಂಬಾರ್ಗೆ ಹಾಕ್ಕೊಳ್ಳೋಣ. ನೋಡಿ ಸಾಂಬಾರು ಈ ಥರ ಒಗ್ಗರಣೆ ಆದಮೇಲೆ ಸಾಂಬಾರು ಮೇಲೆ ಮುಚ್ಚಿಬಿಡ್ಬೇಕಂತೆ ಫ್ರೆಂಡ್ಸ್. ಆವಾಗ ಒಗ್ಗರಣೆ ಸಾಂಬಾರು ಚೆನ್ನಾಗಿ ಹೀರ್ಕೊಳ್ಳುತ್ತಂತೆ. ಸಾಂಬಾರು ಪರಿಮಳ ಬರುತ್ತಂತೆ ಚೆನ್ನಾಗಿ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತಂತೆ. ಇನ್ನು ಈ ಅಡುಗೆ ಮುಗ್ದಿಲ್ಲ ಫ್ರೆಂಡ್ಸ್, ಇನ್ನೂ ಬಾಕಿ ಇದೆ. ಇದು ಮೇಯ್ನ್ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಈ ಅಡುಗೆಗೆ. ಸೊ 3 ಸ್ಪೂನ್ ಆಗೋಷ್ಟು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಈ ಥರ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು. ಇದ್ರ ಜೊತೆಗೆ 4-5 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 2 ಸೇರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಹಾಗೆ 3 ಸ್ಪೂನ್ ಆಗೋಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜನೂ ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಆಗಿದೆ. ಇದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ 4-5 ಪಾಯಷ್ಟು ಬೆಳ್ಳುಳ್ಳಿ ಹಾಕ್ಕೊಬೇಕು.
ಆಮೇಲೆ ಚೂರು ಉಪ್ಪು ಹಾಕ್ಕೋಬೇಕು. ಫಸ್ಟೇ ಹಾಕ್ಕೊಂಡಿರ್ತೀವಿ, ಇನ್ನೊಂದು ಚೂರು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಇದಿಷ್ಟು ಹಾಕ್ಕೊಂಡು ಕೋರ್ಸ್ ಗ್ರೈಂಡ್ ಮಾಡ್ಕೊಬೇಕು, ಅಂದರೆ ಒಡೊಡ್ಕ ರುಬ್ಕೊಂಬರಬೇಕು. ನೋಡಿ ಈ ರೀತಿಯಾಗಿ ಒಡೊಡ್ಕ ರುಬ್ಕೊಬೇಕು. ಇದು ಪರಿಮಳ ಎಷ್ಟು ಬರ್ತಿದೆ ಅಂದರೆ ಗಮ್ಮಂತ ಬರ್ತಿದೆ ಫ್ರೆಂಡ್ಸ್. ಇದನ್ನು ನಾವು ಇಲ್ಲಿ ಕಾಳು ಇರುತ್ತಲ್ವ, ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದ್ರ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ನನಗಂತೂ ಈಗಲೇ ತಿನ್ನೋಣ ಅನ್ನೋ ಅಷ್ಟು ಟೆಂಪ್ಟ್ ಆಗ್ತಿದೆ, ಅಷ್ಟು ಚೆನ್ನಾಗಿ ಬರ್ತಿದೆ. ನಿಮಗೆ ಹುಚ್ಚೆಳ್ಳು ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ಇದನ್ನು ಜಸ್ಟ್ ನಾರ್ಮಲಾಗಿ ಈರುಳ್ಳಿ ಒಗ್ಗರಣೆ ಮಾಡ್ತಿರಲ್ಲ ಆ ಥರನೂ ಮಾಡ್ಕೊಬೋದು. ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಫುಲ್ ರೆಡಿ ಆಗಿದೆ. ಇದು ಕಾಳು, ಇದು ಸಾಂಬಾರು. ಗಮ್ಮಂತ ಪರಿಮಳ ಬರ್ತಿದೆ ಫ್ರೆಂಡ್ಸ್.